ನಮಸ್ಕಾರ. ಉತ್ತಮ ಕಥೆಗಾಗಿ ನಮ್ಮ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಾಜು ಮತ್ತು ಸಂಗೀತ ಭಾಗ 1. ಮಳೆ ತುಂತುರು ಸುರಿಯುತ್ತಿತ್ತು. ಊರಿನ ಬಸ್ ನಿಲ್ದಾಣದಲ್ಲಿ ಎಲ್ಲರೂ ಮಳೆಯಿಂದ ತಪ್ಪಿಸಿಕೊಳ್ಳಲು ಓಡಾಡ್ತಿದ್ರು. ಅದೇ ಸಮಯದಲ್ಲಿ ರಾಜು ತನ್ನ ಬೈಕನ್ನು ನಿಧಾನವಾಗಿ ನಿಲ್ಲಿಸಿದ. ಅಷ್ಟರಲ್ಲಿ ಗುಲಾಬಿ ಬಣ್ಣದ ಚೂಡಿದಾರದಲ್ಲಿ ಮಳೆಯಿಂದ ಒದ್ದೆಯಾದ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ ಒಬ್ಬ ಹುಡುಗಿ ಬಂದು ನಿಂತಿದ್ದಳು. ಕ್ಷಮಿಸಿ, ಈ ಬಸ್ ಇನ್ನೂ ಬರಲ್ಲ ಅನ್ಸುತ್ತೆ, ಲಿಫ್ಟ್ ಕೊಡ್ತೀರಾ ಎಂದು ನಗುತ್ತಾ ಕೇಳಿದ್ಲು. ನಾನು ಲಿಫ್ಟ್ ಕೊಡ್ತೀನಿ, ಆದರೆ ನಂತರ ನಿಮಗೆ ಇಳಿಯಲು ಮನಸ್ಸೇ ಆಗಲ್ಲ ಎಂದು ರಾಜು ಕಣ್ಣು ಮಿಟುಕಿಸಿದ. ಅಯ್ಯೋ, ನಿಮ್ಮ ಮಾತು ನೋಡಿದರೆ ತುಂಬ ಡೇಂಜರ್ ಅನಿಸ್ತಿದೆ. ನಾನು ಡೇಂಜರ್ ಅಲ್ಲ, ನನ್ನ ಜೊತೆಯಲ್ಲಿ ಯಾರೇ ಇದ್ರೂ ನಗೋದು ಮಾತ್ರ ಜಾಸ್ತಿ. ಅವಳು ನಗುತ್ತಾ ಬೈಕ್ ಹತ್ತಿದ್ಲು. ನಿಮ್ಮ ಹೆಸರು? ಸಂಗೀತ. ಹೆಸರು ಸಂಗೀತ, ಮಾತು ಕೂಡ ಸಂಗೀತ. ಈಗ ನನ್ನ ಹೃದಯದ ತಾಳವೂ ಕೂಡ ಸಂಗೀತವೇ ಎಂದು ತಮಾಷೆ ಮಾಡ್ದ ರಾಜು. ಅದಕ್ಕೆ ಅವಳು ಅಷ್ಟು ಬೇಗ ಶುರು ಮಾಡಬೇಡಿ, ನಾನು ಸುಲಭಕ್ಕೆ ಕರಗುವ ಹುಡುಗಿ ಅಲ್ಲ ಅಂದ್ಲು. ಕರಗೋದು ಐಸ್ ಅಷ್ಟೇ, ನೀವು ನಗ್ತಾ ಇದ್ರೆ ಸಾಕು ಎಂದ. ಬೈಕ್ ನಿಧಾನವಾಗಿ ಮುಂದೆ ಸಾಗಿತು. ಒಂದು ಸ್ಪೀಡ್ ಬ್ರೇಕರ್ ಬಂತು. ಬೈಕ್ ಸ್ವಲ್ಪ ಜಟಕೆ ಆಯಿತು. ಸಂಗೀತ ಸಹಜವಾಗಿ ರಾಜುವಿನ ಭುಜವನ್ನು ಹಿಡಿದ್ಲು. ಅಯ್ಯೋ ಸಾರಿ. ಸಾರಿ ಯಾಕೆ? ಈ ಹಿಡಿತ ಇನ್ನು ಸ್ವಲ್ಪ ಗಟ್ಟಿಯಾಗಿದ್ರೆ ನನಗೆ ಧೈರ್ಯ ಬರುತ್ತೆ ಎಂದ. ಅಯ್ಯಯ್ಯೋ, ಮಾತಿಗೆ ಬ್ರೇಕ್ ಇಲ್ವಾ ನಿಮಗೆ ಅಂದ್ಲು. ಬೈಕೇ ಬ್ರೇಕ್ ಇದೆ, ಆದರೆ ನಿನ್ನ ನೋಡಿದ ಮೇಲೆ ಮಾತಿಗೆ ಬ್ರೇಕ್ ಕೆಲಸ ಮಾಡ್ತಿಲ್ಲ ಅಂದ. ಸಂಗೀತ ಮುಜುಗರದಿಂದ ನಕ್ಲು. ನಿಮ್ಮ ಜೊತೆ ಮಾತನಾಡೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅಂದ್ಲು. ರಿಸ್ಕ್ ತೆಗೆದುಕೊಂಡ್ರೆ ಮಾತ್ರ ಜೀವನದಲ್ಲಿ ಇಂಟ್ರೆಸ್ಟಿಂಗ್ ಕಥೆಗಳು ಹುಟ್ಟುತ್ತವೆ ಎಂದ. ಅವಳು ಸುರಿಯುತ್ತಿದ್ದ ಮಳೆಯನ್ನು ನೋಡ್ತಾ ಮನಸ್ಸಿನೊಳಗೆ ಯೋಚಿಸಿದ್ಲು. ಈ ರಾಜು ಸ್ವಲ್ಪ ಪೋಲಿ, ಆದರೆ ಅವನ ಮಾತಿನಲ್ಲಿ ಏನೋ ವಿಚಿತ್ರ ಆಕರ್ಷಣೆ ಇದೆ ಅಂತ ಅನಿಸ್ತು. ರಾಜುವಿಗೂ ಕೂಡ ಅದೇ ಅನಿಸ್ತು. ಈ ಹುಡುಗಿಯ ನಗು ನನ್ನ ಜೀವನವನ್ನೇ ಬದಲಾಯಿಸ್ಬೋದೇ ಅಂತ ಅನಿಸ್ತು. ಅವಳನ್ನು ಮನೆಯವರೆಗೆ ಬಿಟ್ಟು ಬಂದು ಮನೆಗೆ ಮಲಗಿಕೊಂಡ. ಮುಂದಿನ ದಿನ ಬೆಳಗ್ಗೆ ರಾಜು ಟೀ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಿದ್ದ ನಿಂತಿದ್ದ. ಅಷ್ಟರಲ್ಲಿ ಹಿಂದೆಂದು ಒಂದು ಸಿಹಿ ಧ್ವನಿ ಕೇಳಿಸ್ತು. ಹಲೋ ಬೈಕ್ ಹೀರೋ. ರಾಜು ತಿರುಗಿ ನೋಡ್ದ. ಅಯ್ಯೋ ಸಂಗೀತ, ನೀನಿಲ್ಲಿ? ನಿನ್ನೆ ಲಿಫ್ಟ್ ಕೊಟ್ಟಿದ್ದಾರಲ್ಲ, ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಥ್ಯಾಂಕ್ಸ್ ಮಾತ್ರನಾ ಎಂದು ಒಂದು ಕಾಫಿ ಸಿಗಲ್ವಾ ಅಂತ ಕೇಳ್ದ. ಅಯ್ಯೋ, ತುಂಬ ಫಾಸ್ಟ್ ಆಗಿ ಹೋಗ್ತಿದ್ದೀರಾ. ಜೀವನ ಚಿಕ್ಕದು, ಅವಕಾಶ ಸಿಕ್ಕಾಗ ಕಾಫಿ ಮಿಸ್ ಮಾಡ್ಕೊಳ್ಬಾರ್ದು ಎಂದ. ಸಂಗೀತ ನಗುತ್ತಾ ಸರಿ, ಕಾಫಿ ನನ್ನಿಂದ ಅಂದ್ಲು. ಇಬ್ಬರು ಹತ್ತಿರದ ಕಾಫಿ ಶಾಪ್ಗೆ ಹೋದ್ರು. ಕಾಫಿ ಬಂದ ತಕ್ಷಣ ರಾಜು ಕಪ್ ಎತ್ತಿ ಹೇಳ್ದ. ನಿನ್ನ ಕಣ್ಣಿನ ಮುಂದೆ ಈ ಕಾಫಿಯು ಫೇಕ್ ಅನಿಸ್ತಿದೆ, ಹಾಗಾದರೆ ಕುಡಿಬೇಡಿ ಅಂದ್ಲು. ಇಲ್ಲ, ನಿನ್ನ ಜೊತೆ ಕುಡಿಯೋದು ಒಂದು ಸ್ಪೆಷಲ್ ಅಂದ. ಸಂಗೀತ ನಗುತ್ತಾ ತಲೆ ತಗ್ಗಿಸಿದ್ಲು. ನೀವು ಎಲ್ಲ ಹುಡುಗಿಯರ ಜೊತೆ ಹೇಗೆ ಮಾತಾಡ್ತೀರಾ ಅಂದ್ಲು. ಇಲ್ಲ, ಇಷ್ಟ ಆಗೋ ಹುಡುಗಿಯ ಜೊತೆ ಮಾತ್ರ ಅಂದ. ಅಯ್ಯೋ, ನನಗೆ ಮುಜುಗರ ಆಗ್ತಿದೆ. ಮುಜುಗರ ಆದಾಗ ನಿನ್ನ ಮುಖ ಇನ್ನೂ ಚೆನ್ನಾಗಿ ಕಾಣ್ತಿದೆ ಎಂದ. ಸಂಗೀತ ಸಣ್ಣದಾಗಿ ಅವನ ಕೈಗೆ ಚುಟುಕಾಗಿ ಹೊಡೆದ್ಲು. ತುಂಬ ಪೋಲಿ ನೀವು ಅಂದ್ಲು. ಪೋಲಿ ಅಲ್ಲ, ರೊಮ್ಯಾಂಟಿಕ್ ಅಂದ. ಇಬ್ಬರು ಕೂಡ ನಕ್ಕರು. ಕಾಫಿ ಮುಗಿಸಿ ಹೊರಗೆ ಬಂದಾಗ ಸಣ್ಣ ಮಳೆ ಕೂಡ ಶುರುವಾಯಿತು. ಕೊಡೆ ಇಲ್ವಾ ಎಂದು ಸಂಗೀತ ಕೇಳಿದ್ಲು. ಇದೆ, ಆದರೆ ಒಂದು ಷರತ್ತು ಎಂದ. ಏನದು? ಕೊಡೆಯೊಳಗೆ ನೀವು ಬರಬೇಕು, ಬರ್ದಿದ್ರೆ ಇಬ್ಬರು ನೆನೆಯೋಣ ಅಂದ. ಸಂಗೀತ ನಗುತ್ತಾ ಸರಿ, ಕೊಡೆಯೊಳಗೆ ನಾನು ಬರ್ತೀನಿ ಅಂದ್ಲು. ಇಬ್ಬರು ಒಂದೇ ಕೊಡೆಯ ಕೆಳಗೆ ನಡೆದು ಹೋಗ್ತಿದ್ರು. ಗಾಳಿ ಕೂಡ ಜೋರಾಗಿ ಬೀಸ್ತಿತ್ತಂತೆ. ಸಂಗೀತದ ಕೂದಲು ಕೂಡ ರಾಜುವಿನ ಮುಖಕ್ಕೆ ತಾಕ್ತು. ಸಾರಿ ಯಾಕೆ? ಈ ಗಾಳಿಗೂ ನಿನ್ನ ಹತ್ತಿರ ಬರೋ ಆಸೆ ಅನ್ಸುತ್ತೆ ಅಂತ ತಮಾಷೆ ಮಾಡ್ದ. ಸಂಗೀತ ನಾಚಿಕೆಯಿಂದ ನಗುತ್ತಾ, ನಿಮ್ಮ ಬಾಯಿಗೆ ಯಾರು ಲಾಕ್ ಹಾಕ್ಲಿಲ್ವಾ? ನೀನು ಇಷ್ಟಪಟ್ಟರೆ ಹಾಕ್ಬೋದು. ಹೇಗೆ? ನನ್ನನ್ನು ಸೈಲೆಂಟ್ ಮಾಡೋ ಒಂದು ನಗು ಸಾಕು ಅಷ್ಟೇ ಎಂದ. ಸಂಗೀತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ಇಬ್ಬರ ನಡುವೆ ಕ್ಷಣಕಾಲ ಮೌನ ಕೂಡ ಆವರಿಸಿತು. ಆ ಮೌನವೇ ಸಾವಿರ ಮಾತುಗಳನ್ನು ಹೇಳಿದಂತಾಯಿತು. ಆ ಕ್ಷಣದಿಂದ ಅವರ ಸ್ನೇಹ ಪ್ರೀತಿಯ ಕಡೆ ನಿಧಾನವಾಗಿ ಹೆಜ್ಜೆ ಇಡೋದಕ್ಕೆ ಆರಂಭಿಸಿತು. ಕಥೆಯನ್ನು ಮುಂದಿನ ಭಾಗದಲ್ಲಿ ಮುಂದುವರಿಸೋಣ ಬಂಧುಗಳೇ. ನಮ್ಮ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.